ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಬಂದಿರೋ ಜಾಗ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಕ್ಷೇತ್ರ, ಗೌಂಡ್ರಗೆರೆ. ಈ ಕ್ಷೇತ್ರ ತುಂಬಾನೇ ಹೆಸರುವಾಸಿಯಾಗಿದೆ ಮತ್ತು ಲಕ್ಷಾಂತರ ಜನ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ತಾಯಿ ದರ್ಶನ ಪಡೆಯುತ್ತಾರೆ. ಸಾಕಷ್ಟು ಜನ ಸೆಲೆಬ್ರಿಟಿಗಳು ಮತ್ತು ಸಾಕಷ್ಟು ಜನ ದೇಶ ವಿದೇಶಗಳಿಂದ ಭಕ್ತರು ಸಹ ಈ ಕ್ಷೇತ್ರಕ್ಕೆ ಬರುತ್ತಾರೆ ತಾಯಿ ದರ್ಶನ ಪಡೆಯುವುದಕ್ಕೆ. ತುಂಬಾ ಜನ ಭಕ್ತಾದಿಗಳ ಪ್ರಕಾರ ಈ ಕ್ಷೇತ್ರಕ್ಕೆ ಬಂದ ಮೇಲೆ ತಮ್ಮ ಬೇಡಿಕೆ ಪೂರ್ಣಗೊಂಡಿದೆ. ಅವ್ರು ಏನು ಬೇಡ್ಕೊಂತಿದ್ದಾರೆ ಆ ಕಾರ್ಯಗಳು ಆಗ್ತಾ ಇದಾವೆ. ಇಲ್ಲಿ ಒಂದು 2 ವಾರದಿಂದ ಬಂದು ಕೇಳ್ಕೊಂಡು ಕಾಯಿ ಕಟ್ಟಿದೆ. ಯಾವ ಲೆಟರ್ ಬಂತು. ಸೊ ಇಟ್ ಈಸ್ ಇಲ್ಲಿ ಅಮ್ಮನವ್ರ ನೈಟ್ ಪೂಜೆ ಮಾಡ್ತಿರೋದು ತುಂಬಾ ಒಳ್ಳೆದಾಗಿದೆ. ನನಗೆ ತುಂಬಾ ಒಳ್ಳೆದಾಗ್ತಿದೆ. ಇಲ್ಲಿ ಬಂದ ತಾಯಿಯಿಂದ ಎಲ್ಲರೂ ಚೆನ್ನಾಗಿ ನಡ್ಕೊಂಡು ಹೋಗ್ತೀವಿ. ನಿಮ್ಮ ಹತ್ರ ಯಾರಾದ್ರೂ ಸಾಲ ಇಸ್ಕೊಂಡು ಕೊಡ್ತಿಲ್ಲ ಅಂದ್ರೆ ಈ ದೇವ್ರ ಕಲ್ ಮೇಲೆ ₹1 ಕಾಯಿನ್ ಇಟ್ರೆ ಬೇಗ ಸಾಲ ವಾಪಸ್ ಬರುತ್ತಂತೆ. ಈ ಲಾಜಿಕ್ ನಂಗೆ ಅರ್ಥ ಆಗಿಲ್ಲ. ನೀವು ಇಲ್ಲಿ ಬಸಪ್ಪನ ಸನ್ನಿಧಿಗೆ ಬಂದು ಬಸವಣ್ಣನ ಆಶೀರ್ವಾದವನ್ನು ಪಡೆಯಬಹುದು. ಈ ದೇವಸ್ಥಾನದಲ್ಲಿರೋ ಬಸಪ್ಪ ತಮ್ಮ ಬಲಕಾಲದಿಂದ ಆಶೀರ್ವಾದ ಕೊಟ್ಟರೆ ತಾವು ಅನ್ಕೊಂಡಿದ್ದ ಕೆಲಸ ಎಲ್ಲ ಆಗುತ್ತೆ ಎಂದು ಲಕ್ಷಾಂತರ ಜನ ಭಕ್ತಾದಿಗಳ ನಂಬಿಕೆ. ನಮಸ್ಕಾರ ಮಾಡುವ ಹಿಂದೆ ಬಾಲ್ ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಳ್ಳಿ. ಸುಮಾರು 60 ಅಡಿ ಎತ್ತರದ ಪಂಚಲೋಹದಿಂದ ನಿರ್ಮಾಣಿಸಿರುವ ತಾಯಿ ಚಾಮುಂಡೇಶ್ವರಿಯ ದೇವಿಯ ವಿಗ್ರಹ ಇಲ್ಲಿದೆ. ದೇವಿಯ ಮುಂಭಾಗದಲ್ಲಿ ಉಪ್ಪಿನ ಆರತಿ ಮಾಡೋದ್ರಿಂದ ತಮ್ಮ ಮೇಲೆ ಯಾವ್ದಾದ್ರು ನೆಗೆಟಿವಿಟಿ ಇದ್ರೆ ಅದು ದೂರ ಹೋಗುವುದು ಎಂದು ಸಾಕಷ್ಟು ಜನ ಭಕ್ತಾದಿಗಳ ನಂಬಿಕೆ. ಮತ್ತು ವಿಡಿಯೋ ನಾನು ಯಾವುದೇ ಪ್ರಮೋಷನಲ್ ಪರ್ಪಸ್ ಮಾಡ್ತಾ ಇಲ್ಲ. ಇಲ್ಲಿರುವ ಜನರ ಮತ್ತು ಭಕ್ತಾದಿಗಳ ಅಭಿಪ್ರಾಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಕ್ಷೇತ್ರದಲ್ಲಿ ಸತತವಾಗಿ 7 ವಾರಗಳ ಬಂದು ಬಸಪ್ಪನ ಮುಂಭಾಗದಲ್ಲಿ ತೆಂಗಿನಕಾಯಿಯನ್ನು ಕಟ್ಟಿ ಹರಕೆ ಕಟ್ಟಿಕೊಂಡರೆ ಅದು ಪೂರ್ಣಗೊಳ್ಳುತ್ತದೆ ಎಂದು ಸಾಕಷ್ಟು ಭಕ್ತಾದಿಗಳ ನಂಬಿಕೆ. ಮತ್ತು ಸಾಕಷ್ಟು ಜನ ಈ ಕ್ಷೇತ್ರಕ್ಕೆ ಬಂದ ಮೇಲೆ ತಮ್ಮ ಸಮಸ್ಯೆ ಪರಿಹಾರ ಆಗಿದೆ ಎಂದು ಹೇಳುತ್ತಾರೆ. ಈ ಕ್ಷೇತ್ರದಲ್ಲಿ ವರ್ಷದ 30-65 ದಿನ ಸಹ ಪ್ರಸಾದವನ್ನು ನೀಡುತ್ತಾರೆ. ನಿಮಗೂ ಈ ಕ್ಷೇತ್ರಕ್ಕೆ ಬಂದು ಒಳ್ಳೆಯದಾಗಿದ್ರೆ ಮರೀದೆ ಕಾಮೆಂಟ್ನಲ್ಲಿ ಮೆನ್ಷನ್ ಮಾಡಿ. ಜನರ ಅಭಿಪ್ರಾಯ ಏನೇ ಆಗಿರಲಿ, ಜೀವನದಲ್ಲಿ ನಂಬಿಕೆ ಇರಲಿ, ಮೂಢನಂಬಿಕೆ ಬೇಡ ಅಂತ ಹೇಳ್ತಾ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್.